26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ರಾಯಚೂರಿನಲ್ಲಿ ಲೋಕಾಯುಕ್ತ ದಾಳಿ ಆಗಿರುವಂಥದ್ದು. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ KBJNL ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಡಬಲಿ ಬಸವನಗೌಡ ಅನ್ನೋರಿಗೆ ಸಂಬಂಧಪಟ್ಟಂಥ ಪ್ರಾಪರ್ಟೀಸು ಮತ್ತು ಜೊತೆಗೆ ಅವರ ಕಚೇರಿ ಮೇಲೆ ದಾಳಿ ಆಗಿರುವಂಥದ್ದು. ಸದ್ಯ ನಾನು ರಾಯಚೂರು ನಗರದ ಹೊರಭಾಗದಲ್ಲಿರ್ತಕ್ಕಂಥ ಬೈಪಾಸ್ನಲ್ಲಿದ್ದೀನಿ. ಇಲ್ಲಿ ತಾವು ಬಾರ್ ಆ್ಯಂಡ್ ರೆಸ್ಟೋರೆಂಟನ್ನು ತಾವು ನೋಡ್ಬೋದು. ಪ್ರಿನ್ಸ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆಗಿರ್ಬೋದು, ಜೊತೆಗೆ ನಯರ ಪೆಟ್ರೋಲ್ ಬಂಕ್, ಜೊತೆಗೆ ಗೋಡೌನ್ಗಳಿದ್ದಾವೆ. ಅಂದರೆ ಸಾಕಷ್ಟು ಪ್ರಾಪರ್ಟಿ ಇವ್ರ ಹೆಸರು ಮೇಲಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಹೀಗಾಗಿ ಸದ್ಯ ಈ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ತಂಡ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ತಾವು ದೃಶ್ಯದಲ್ಲಿ ನೋಡ್ಬೋದು. ಬೆಳಗ್ಗೆಯಿಂದಲೇ ಅಧಿಕಾರಿಗಳ ತಂಡ ಇಲ್ಲಿ ಕಾದು ಕುಳಿತಿದೆ. ಆದರೆ ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಸಂಬಂಧಪಟ್ಟಂಥವ್ರು ಯಾರೂ ಕೂಡ ಸದ್ಯ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಅಂದರೆ ಈ ಪ್ರಾಪರ್ಟಿ ಏನಿದೆ ಇದು ಡಬಲಿ ಬಸವನಗೌಡ ಅವರ ಹೆಸರಿನಲ್ಲಿದೆ ಅನ್ನೋಂಥ ಮಾಹಿತಿ ಇದೆ. ಆದರೆ ಈ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ನ ಯಾರು ನಡೆಸ್ತಾ ಇದ್ರು ಅನ್ನೋಂಥದ್ರ ಬಗ್ಗೆ ಮಾಹಿತಿ ಕಲೆ ಹಾಕಲಿಕ್ಕೆ ಸದ್ಯ ಅಧಿಕಾರಿಗಳ ತಂಡ ಬಂದಿರುವಂಥದ್ದು. ಹೀಗಾಗಿ ಸನ್ನದ್ಧರು ಯಾರಿದ್ದಾರೆ, ಜೊತೆಗೆ ಲೀಸ್ ಕೊಟ್ಟಿದ್ರಾ ಅಥವಾ ಬಾಡಿಗೆಗೆ ಏನಾದರೂ ಕೊಟ್ಟಿದ್ರಾ ಅಥವಾ ಮೇಂಟೆನೆನ್ಸ್ ಯಾರು ಮಾಡ್ತಾಯಿದ್ರು, ಈ ರೀತಿ ನಾನಾ ಪ್ರಶ್ನೆಗಳಿರ್ತವೆ. ಆ ಬಗ್ಗೆ ಮಾಹಿತಿ ಕೇಳೋಕ್ಕೆ ಸದ್ಯ ಅಧಿಕಾರಿಗಳು ಬಂದಿದ್ದಾರೆ. ಆದರೆ ಈವರೆಗೂ ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಸಂಬಂಧಪಟ್ಟಂಥವ್ರು ಯಾರೂ ಕೂಡ ಸ್ಪಂದಿಸ್ತಾ ಇಲ್ಲ. ಕೆಲವೊಬ್ಬರು ಫೋನನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅನಿವಾರ್ಯವಾಗಿ ಲೋಕಾಯುಕ್ತ ಅಧಿಕಾರಿಗಳ ತಂಡ ಈ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ಕಾದು ಕುಳಿತಿರುವಂಥದ್ದನ್ನು ತಾವು ದೃಶ್ಯದಲ್ಲಿ ನೋಡ್ಬೋದು. ಬೆಳಗಿನ ಜಾವ ಈ ಒಂದು ತಂಡ ಬಂದು ಶೋಧ ಕಾರ್ಯದಲ್ಲಿ ತೊಡಗಿದ್ದಾರೆ. ಅಂದರೆ ಡಬಲಿ ಬಸವನಗೌಡ ಅವರಿಗೆ ಸೇರಿರುವಂಥ ಒಟ್ಟು 7 ಕಡೆಗಳಲ್ಲಿ ದಾಳಿ ಆಗಿರುವಂಥದ್ದು. ಇದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆದರೆ ಅದರ ಪಕ್ಕದಲ್ಲಿ ಮತ್ತೊಂದು ಗೋಡನ್ ಇದೆ, ಅದನ್ನು ಕೂಡ ತಾವು ನೋಡ್ಬೋದು. ಇದು ಕೂಡ ಬಸವನಗೌಡ ಅವರಿಗೆ ಸೇರಿರುವಂಥ ಪ್ರಾಪರ್ಟಿ ಅಂತ ಹೇಳಾಗ್ತಾ ಇರುವಂಥದ್ದು. ಈ ಬಗ್ಗೆ ಕೂಡ ಮಾಹಿತಿ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡುವಂತಹ ಸಾಧ್ಯತೆ ಸದ್ಯ ಇರುವಂಥದ್ದು. ಇದ್ರ ಜೊತೆಗೆ ಈ ಗೋಡೌನ್ ಪಕ್ಕದಲ್ಲೇ ನಯಾರ ಪೆಟ್ರೋಲ್ ಬಂಕ್ ಇದೆ, ಅದನ್ನು ಕೂಡ ತಾವು ನೋಡ್ಬೋದು. ಇದು ಕೂಡ ಬಸವನಗೌಡ ಡಬಲಿ ಏನಿದ್ದಾರೆ ಇವರ ಪತ್ನಿ ಅನಿತಾ ಶೆಟ್ಟಿ ಅವರ ಹೆಸರಿನಲ್ಲಿದೆ ಅನ್ನುವಂಥದ್ದು. ಸಿರಿ ಫಿಲ್ಲಿಂಗ್ಸ್ ಸೆಂಟರ್ ಅನ್ನುವಂಥದ್ದು, ಅಂದರೆ ನಯರ ಪೆಟ್ರೋಲ್ ಬಂಕ್ ಏನಿದೆ ಇದು ಅವರ ಪತ್ನಿ ಹೆಸರಿಗಿದೆ ಅನ್ನುವಂಥದ್ದು. ಈ ನಯರ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಮತ್ತೊಂದು ಡಾಬಾ ಕೂಡ ಇದೆ, ಆ ಪ್ರಾಪರ್ಟಿ ಕೂಡ ಅವರಿಗೆ ಸೇರಿರುವಂಥದ್ದು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಅಂದರೆ ಒಟ್ಟು 7 ಕಡೆಗಳಲ್ಲಿ ರಾಯಚೂರು ನಗರದಲ್ಲಿರ್ತಕ್ಕಂಥ ನಿವಾಸ, ಜೊತೆಗೆ ಈ ಅಕ್ಲಾಸ್ಪುರದಲ್ಲಿರ್ತಕ್ಕಂಥ 3 ನಿವಾಸಗಳ ಮೇಲೂ ಕೂಡ ಏಕಕಾಲದಲ್ಲಿ ದಾಳಿ ನಡೆಸಲಾಗಿರುವಂಥದ್ದು. ಸುಮಾರು 50ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಈ ಒಂದು ದಾಳಿಯಲ್ಲಿ ತೊಡಗಿದ್ದಾರೆ. ಸದ್ಯ ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕಲಿಕ್ಕೆ ಮತ್ತು ಹೆಚ್ಚುವರಿ ದಾಖಲಾತಿಗಳನ್ನು ಕ್ರೋಢೀಕರಣ ಮಾಡಲಿಕ್ಕೆ ಅಧಿಕಾರಿಗಳು ನಿಂತಿದ್ದಾರೆ. ಆದರೆ ಈವರೆಗೂ ಕೂಡ ಈ ಸಂಬಂಧಪಟ್ಟಂಥವ್ರು ಯಾರು ಕೂಡ ಸ್ಪಂದಿಸದೇ ಇರುವಂಥ ಹಿನ್ನೆಲೆಯಲ್ಲಿ ಸದ್ಯ ಲೋಕಾಯುಕ್ತ ಅಧಿಕಾರಿಗಳ ತಂಡ ಈ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಬೀಡು ಬಿಟ್ಟಿದೆ. ಜೊತೆಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ಬೋದು. ಇದು ಸದ್ಯ ರಾಯಚೂರಿನಲ್ಲಿ ನಡೆದಿರುವಂಥ ದಾಳಿಗೆ ಸಂಬಂಧಪಟ್ಟಂತೆ ಸದ್ಯ ಲೋಕಾಯುಕ್ತ ಅಧಿಕಾರಿಗಳ ತಂಡ 7 ಕಡೆಗಳಲ್ಲಿ ಏನು ದಾಳಿ ಮಾಡಲಾಗಿದೆ ಎಲ್ಲ ಕಡೆಗಳಲ್ಲೂ ಕೂಡ ಸದ್ಯ ಶೋಧ ಕಾರ್ಯವನ್ನು ಮುಂದುವರಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.